ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಾನು ವೀಡಿಯೋನ ಮುಂದುವರಿಸ್ತಾ ಇದ್ದೀನಿ. ಇವತ್ತು ಏನಪ್ಪ ಮಾಡ್ತಾಯಿದ್ದೀನಿ ಅಂದರೆ, ಇವಾಗ ಬಿಸಿಲು ಸ್ಟಾರ್ಟ್ ಆಯಿತು. ಈ ಬಿಸಿಲಿಗೆ ನಮಗೆ ತಣ್ಣಗಿರೋದು ಏನಾದರೂ ಕುಡಿಬೇಕು, ನಮ್ಮ ದೇಹ ತಂಪಾಗಿಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಇವತ್ತು ಜ್ಯೂಸ್ನ ನಾನು ಮಾಡೋದು ಹೇಳ್ಕೊಡ್ತಾಯಿದ್ದೀನಿ. ಇವಾಗ ನಾನು ಒಂದು ಲೋಟಕ್ಕೆ ಚಿಯಾ ಸೀಡ್ಸು ಮತ್ತು ಸಜ್ಜಾ ಸೀಡ್ಸ್ನ ಹಾಕೋತಾ ಇದ್ದೀನಿ. ಚಿಯಾ ಸೀಡ್ಸ್ ಬಂದು ಬಿ ಪಿ ಮತ್ತು ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸಬ್ಜಾ ಸೀಡ್ಸು ನಮಗೆ ದೇಹನ ತಂಪಾಗಿಡೋಕ್ಕೆ ಮತ್ತು ಸ್ಕಿನ್ಗೆ, ಏರ್ ಗ್ರೋತ್ಗೆ ತುಂಬ ಒಳ್ಳೆಯದು. ಅದನ್ನು ನಾವು ಬೆಳಗ್ಗೆ ಎದ್ದು ಜ್ಯೂಸ್ನ ಬೆಳಗ್ಗೆ ರೊಟೀನ್ ಥರನೇ ಯೂಸ್ ಮಾಡ್ಬೋದು. ಅದನ್ನು ನಮ್ಮ ಮಾವ ದಿನ ಕುಡಿತಾರೆ. ಇದನ್ನು ನಮ್ಮ ಮಾವಂಗೆ ಜ್ಯೂಸ್ ಇರಲೇಬೇಕು, ಬಿಸಿಲಿರಲಿ ಚಳಿ ಇರಲಿ, ಇದನ್ನು ನಮ್ಮ ಮಾವ ಎವ್ರಿ ಡೇ ಕುಡಿತಾರೆ. ಅವ್ರಿಗೆ ಬೇಕೇ ಬೇಕು. ಅದಕ್ಕೋಸ್ಕರ ನಾನು ಇವಾಗ ಬಿಸಿಲು ಸ್ಟಾರ್ಟ್ ಆಗಿರೋದ್ರಿಂದ ನಮ್ಮ ದೇಹ ತಂಪಾಗಿರಲಿ ಅಂತ ನಾನು ಈ ವಿಡಿಯೋನ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ನಾನು ಚಿಯಾ ಸೀಡ್ಸು ಮತ್ತು ಸಜ್ಜಾ ಸೀಡ್ಸ್ನ ಹಾಕ್ಕೊಂಡು ಒಂದು ಲೋಟಕ್ಕೆ ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ನಿಂಬೆಹಣ್ಣು ಇಟ್ಕೊತೀನಿ ನಾನು. ನಿಂಬೆಹಣ್ಣು ಅಷ್ಟೇ ನಮ್ಮ ಸ್ಕಿನ್ಗೆ ಮತ್ತು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಇದು ನಮ್ಮ ದೇಹದಲ್ಲಿರೋ ಕೊಲೆಸ್ಟ್ರಾಲ್ನ ಹೋಗಿಸುತ್ತೆ. ನೋಡಿ, ಆಲ್ಮೋಸ್ಟ್ ಎಲ್ಲ ಬಿಸಿನೀರಿಗೆ ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿತಾರೆ. ಯಾಕೆ ಅಂದರೆ ನಮ್ಮ ಕೊಲೆಸ್ಟ್ರಾಲ್ ಎಲ್ಲ ಕಮ್ಮಿ ಆಗುತ್ತೆ ಅಂತ. ಆಲ್ಮೋಸ್ಟ್ ಎಲ್ಲರೂ ಕುಡಿತಾರೆ ಅಂತ ಅಂದ್ಕೊತೀನಿ. ಎಲ್ಲರೂ ಕುಡಿಯೋದು ನಾನು ನೋಡಿದ್ದೀನಿ. ನೋಡಿ, ಈಗ ಆಗಿದೆ. ಇದಕ್ಕೆ ನಾನು ಐಸ್ ಟ್ಯೂಬ್ ಹಾಕ್ಕೋತೀನಿ ಒಂದು 3. ಇದು ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ನಿಮ್ಮ ಇಷ್ಟ. ತಣ್ಣಗಿರಲಿ, ಈ ಸೆಕೆಗೆ ತಣ್ಣಗಾಗಲಿ ಅಂತ ನಾನು ಹಾಕ್ತೀನಿ ಅಷ್ಟೇ. ನೋಡಿ, ಈಗಾಗಿದೆ. ಈಗ ನಾನು ಇದಕ್ಕೆ ಶುಗರ್ ಫ್ರೀ ಆ್ಯಡ್ ಮಾಡ್ಕೊತೀನಿ. ನೀವು ಶುಗರ್ ಫ್ರೀ ಬೇಕು ಅಂದರೆ ಶುಗರ್ ಫ್ರೀ, ನಾನು ಶುಗರ್ ಫ್ರೀ ಸಕ್ಕರೆ ಯೂಸ್ ಮಾಡ್ಕೊಳ್ಳಿ. ನಾನು ಶುಗರ್ ಫ್ರೀ, ನಮ್ಮ ಮಾವನಿಗೆ ಶುಗರ್ ಫ್ರೀನೇ ಹಾಕೋದು. ಅದಕ್ಕೋಸ್ಕರ ಅವ್ರು ಸಕ್ಕರೆ ಹಾಕಿರೋದನ್ನ ಕುಡಿಯಲ್ಲ. ಅದಕ್ಕೆ ನಾನು ಕಾಫಿಗೆ ಮತ್ತು ಜ್ಯೂಸ್ಗೆಲ್ಲ ನಾನು ಶುಗರ್ ಫ್ರೀನೇ ಆ್ಯಡ್ ಮಾಡ್ತೀನಿ ಅವ್ರಿಗೆ. ಅವ್ರಿಗೋಸ್ಕರ ಮಾಡ್ತಾ ಇರೋದ್ರಿಂದ ನಾನು ಶುಗರ್ ಫ್ರೀನ ಹಾಕ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ಸಕ್ಕರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೆಲ್ಲ, ಆರ್ಗಾನಿಕ್ ಬೆಲ್ಲ ಸಿಗುತ್ತೆ, ಅದನ್ನು ಹಾಕ್ಕೊಳ್ಳಿ. ನಾನು ಸಕ್ಕರೆದು ಕುಡಿಯಲ್ಲ ಅಂದರೆ ಇಲ್ಲ, ನಾನು ಯಾವುದೂ ಹಾಕೊಳ್ಳಲ್ಲ, ಹಂಗೆ ಕುಡಿತೀನಿ ಅಂದರೂ ಸಹ ಕುಡಿಬೋದು. ಇದಂತೂ ದೇಹಕ್ಕೆ ತುಂಬ ತಂಪು. ಈ ಬಿಸಿಲಿಗಂತೂ ಇದನ್ನು ಕುಡಿದ್ರಂತೂ ತುಂಬ ದಿನ ಡೈಲಿ ಕುಡಿದ್ರಂತೂ ಇನ್ನೂ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ನೋಡಿ, ಆಗಿದೆ. ಇದನ್ನು ನಾನು ಇವಾಗ ಇನ್ನೊಂದು ಜ್ಯೂಸ್ನ ಮಾಡ್ಕೊತಾ ಇದ್ದೀನಿ. ಅದು ಯಾವುದು ಅಂದರೆ ಕಲ್ಲಂಗಡಿ ಹಣ್ಣಿನ ಜ್ಯೂಸು. ಅದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಅದಕ್ಕೆ ನಾನು 4 ಐಸ್ ಟ್ಯೂಬ್ನ ಹಾಕ್ಕೊಂಡು ಅದಕ್ಕೆ ಕಲ್ಲಂಗಡಿ ಹಣ್ಣು ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನಿವಾಗ ಪುದೀನ ಆ್ಯಡ್ ಮಾಡ್ಕೊತೀನಿ. ಪುದೀನ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಮತ್ತು ಟೇಸ್ಟು ಸಹ ಸ್ವಲ್ಪ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ನಾನು ಪುದೀನನೂ ಸಹ ಹಾಕ್ಕೊತೀನಿ. ನಾನು ಇದಕ್ಕೆ ಶುಗರ್ ಆ್ಯಡ್ ಮಾಡ್ಕೊತೀನಿ. ಇದು ನಮ್ಮ ಮಾವ ಏನು ಕುಡಿಯಲ್ಲ, ನಮಗೋಸ್ಕರ ಮಾಡ್ಕೊತಾ ಇರೋದು. ಅದಕ್ಕೆ ನಾವು ಶುಗರ್ನ ಆ್ಯಡ್ ಮಾಡ್ಕೊತೀವಿ. ನಾನು 3 ಸ್ಪೂನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು, ಸಪ್ಪೆ ಬೇಕು ಅಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಇಲ್ಲ, ನಾನು ಸ್ವೀಟ್ ಕುಡಿತೀನಿ ಅನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಮಗೆ ಎಷ್ಟು ಬೇಕು ನಾವು ಅಷ್ಟನ್ನು ಹಾಕ್ಕೊಂಡಿದ್ದೀನಿ. ಈಗ ನಾನು ಗ್ರೈಂಡ್ ಮಾಡ್ಕೊತೀನಿ. ಗ್ರೈಂಡ್ ಮಾಡ್ಕೊಂಡು ಆಗಿದೆ. ಇವಾಗ ನಾನು ಅದನ್ನು ಶೋಧಿಸ್ಕೊತೀನಿ. ಇದರಲ್ಲಿ ವಿಟಮಿನ್ ಎ ಇದೆ. ಈ ವಿಟಮಿನ್ ಎ ಇರೋದ್ರಿಂದ ನಮ್ಮ ದೇಹದಲ್ಲಿರೋ ಕೆಟ್ಟ ನೀರನ್ನು ಇದು ಹೊರಹಾಕುತ್ತೆ ಮತ್ತು ನಮ್ಮ ಸ್ಕಿನ್ನಲ್ಲಿರೋ ಪಿಂಪಲ್ಸ್ನೂ ಸಹ ಕಮ್ಮಿ ಮಾಡುತ್ತೆ. ಅದಕ್ಕಿಂತ ಇನ್ನೊಂದೇನೆಂದರೆ ನಮ್ಮ ಈ ಬಿಸಿಲಿಗೆ ನಮ್ಮ ದಾಹನೂ ಸಹ ಕಮ್ಮಿ ಮಾಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇದನ್ನು ನಾನು ಶೋಧಿಸ್ಕೊಂಡಿದ್ದೀನಿ.
ಇದು ಸ್ವಲ್ಪ ಬೀಜ ಇರೋದ್ರಿಂದ ತೆಗಿಯೋಕ್ಕಾಗಲ್ಲ, ಅದಕ್ಕೋಸ್ಕರ ಇದನ್ನು ನಾನು ಶೋಧಿಸ್ಕೊತೀನಿ. ಈಗ ಶೋಧಿಸ್ಕೊಂಡಿದ್ದಾಗಿದೆ, ನಾನು ಗ್ಲಾಸ್ಗೆ ಹಾಕ್ಕೊತೀನಿ. ಹಾಕ್ಕೊಂಡಿದ್ದಾಗಿದೆ. ಇದಕ್ಕೆ ನಾನು ಚಿಯಾ ಸೀಡ್ಸು ಮತ್ತು ಸಜ್ಜಾ ಸೀಡ್ಸ್ನ ಹಾಕ್ಕೋತಾ ಇದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ ಚಿಯಾ ಸೀಡ್ಸು ನಮ್ಮ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತೆ, ಸಜ್ಜಾ ಸೀಡ್ಸು ನಮ್ಮ ದೇಹನ ತಂಪಾಗಿಡೋಕ್ಕೆ ಹೆಲ್ಪ್ ಮಾಡುತ್ತೆ. ನಾನು ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ನಾನು ಒಂದು ನಿಂಬೆಹಣ್ಣನ್ನು ಸಹ ಆ್ಯಡ್ ಮಾಡ್ಕೊತೀನಿ. ಒಂದು ಆ್ಯಡ್ ಮಾಡಲ್ಲ, ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊತೀನಿ ಒಂದು ಲೋಟಕ್ಕೆ. ಇದು ಸಹ ಟೇಸ್ಟ್ನ ಚೇಂಜ್ ಮಾಡುತ್ತೆ. ನೋಡಿದ್ರಿ ಅಲ್ವಾ, ಈಗ ಜ್ಯೂಸು ರೆಡಿಯಾಗಿದೆ. ಆರೋಗ್ಯಕರವಾದ ಜ್ಯೂಸ್ ಅಂತಲೇ ಹೇಳ್ಬೋದು, ತುಂಬ ಹೆಲ್ದಿ ಜ್ಯೂಸ್. ನೋಡಿದ್ರಿ ನಾನು ಹೇಗೆ ಮಾಡಿದ್ರಿ ಅಂತ. ನೀವು ಮನೇಲಿ ಮಾಡ್ಕೊಂಡು ಕುಡೀರಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.